ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮಗೆ ಹೇಳಿದಂತೆ ಕಳೆದ ವಾರ ಈ ಈ ವಾರ ನಾವು ತೊಗೊಂಡಿರೋಂಥ ಪಾಠದಲ್ಲಿ ಕ್ವಶನ್ಸ್ ಇರ್ತದೆ. ಅಂದರೆ ನಿಮ್ಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಇದ್ದರೆ ನೀವು ಧಾರಾಳಕ್ಕೆ ಕೇಳ್ಬೋದು. ಆ ಕ್ವಶನ್ಸ್ಗಳಿಗೆ ಸತ್ಯವಾದ ಪ್ರಕಾರ ನಾವು ಉತ್ತರ ಕೊಡೋಕ್ಕೆ ನಾವೇನು ಮಾಡೋಣ, ಪ್ರಯತ್ನ ಮಾಡೋಣ. ಯಾರಿಗೇನೋ ಪ್ರಶ್ನೆ ಇದ್ದರೆ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇದುವರೆಗೂ ನಾವು ಏನೇನು ಪಾಠ ತೊಗೊಂಡಿದ್ರೋ ಎಲ್ಲ ಪಾಠದಲ್ಲೂ ನಿಮ್ಗೆ ಯಾವ್ದಾರೋ ಒಂದು ಕ್ವಶನ್ಸ್ ಇದ್ದರೆ ಧಾರಾಳಕ್ಕೆ ಸಂಕೋಚ ಪಡಿದ್ರೆ ಕೇಳಿ. ಕಳೆದ ವಾರ ಕೂಡ ತೊಗೊಂಡಿರೋ ಪಾಠದಲ್ಲಿ ಮುಖ್ಯವಾಗಿ ಅದ್ರ ಕಳೆದ ವಾರ ತೊಗೊಂಡಂಥ ಪಾಠದಲ್ಲಿ ಅದರ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತನ ಬಗ್ಗೆ ಆಗಿರ್ಬೋದು, ಪವಿತ್ರಾತ್ಮನ ಬಗ್ಗೆ ಆಗಿರ್ಬೋದು, ಅಥವಾ ದೇವರು ಯೋಜನೆಯಲ್ಲಿ ತೊಗೊಂಡಂಥ ಇದುವರೆಗೂ ತೊಗೊಂಡಂಥ ಪಾಠಗಳಲ್ಲಿ ನಿಮ್ಗೆ ಯಾವ್ದಾರೋ ಒಂದು ಸಂದೇಹ ಇತ್ತಂದರೆ ಧಾರಾಳ ಕೇಳಿ. ಯಾರಿಗಾರ ಪ್ರಶ್ನೆ ಇದೆಯಾ? ಯಾರಿಗೂ ಏನು ಕ್ವಶನ್ಸ್ ಇಲ್ವಾ? ಹಲೋ, ಹಾ ಬ್ರದರ್ ಬ್ರದರ್, ಕೇಳಿಸ್ತಿಲ್ಲ ವಾಯ್ಸು? ಐಜ್ರಾ ಬ್ರದರ್, ಗುಡ್ ಈವ್ನಿಂಗ್. ಹೇಳಿ, ಕೇಳಿಸ್ತೈತೆ ಹೇಳಿ ಬ್ರದರ್. ಅದು ಐಜ್ರಾ ಬ್ರದರ್, ವಾಯ್ಸ್ ಕಟ್ ಆಗ್ತಿದೆ. ಮ್ಯೂಟ್ ಆಗೋಯ್ತು ಬ್ರದರ್. ಐಜ್ರಾ ಬ್ರದರ್, ಐಜ್ರಾ ಬ್ರದರ್. ಓಕೆ, ಜಯಪ್ರಕಾಶ್ ಬ್ರದರ್, ನಿಮ್ಗೆ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ನಾನು ಏನಂತಂದ್ರೆ ನಾನು ಆತರ ಇನ್ನು ಸ್ವಲ್ಪ ಡೌಟ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಬಟ್ ಯೇಸು ಕ್ರಿಸ್ತನ ವಿಷಯದಲ್ಲಿ ಕಳೆದ ತಿಂಗಳು ನಾನು ನಿಮಗೆ ಹೇಳಲಿಕ್ಕೆ ಮರ್ತ್ಬಿಟ್ಟೆ. ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿರುವಂತ ಟಾಪಿಕ್ ಇಟ್ ವಾಸ್ ವೆರಿ ಗ್ರೇಟ್ ಸರ್, ನಿಜವಾಗ್ಲು. ಓಕೆ, ಯೇಸು ಕ್ರಿಸ್ತನ ಬಗ್ಗೆ ನಾವು ಇನ್ನು ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆನೆ ಅನಿಸ್ತಾ ಇತ್ತು ನನಗೆ. ಕಳೆದ ವಾರದ ಒಂದು ಪಾಠ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಕಳೆದ ವಾರ. ಓಕೆ, ತುಂಬಾ ದೇವ್ರ ನಮಗೆ ಚೆನ್ನಾಗಿ ಸ್ತೋತ್ರವಾಗ್ಲಿ ಬ್ರದರ್. ನಾನು ಈವೆನ್ ಐ ವಾಸ್ ನಾಟ್ ಅಟೆಂಡೆಡ್, ನಾನು ಅಟೆಂಡ್ ಆಗ್ಲಿಲ್ಲ ಕಳೆದ ವಾರ. ಓಕೆ, ಬಟ್ ನಾನು ನಂತರ ಏನ್ ಮಾಡಿದೆ ಅಂದ್ರೆ ಅದನ್ನ ಕುತ್ಕೊಂಡು 2 ದಿವಸ ರಫ್ ಆಗಿ ಬರ್ಕೊಂಡೆ. ಓಕೆ, 2 ದಿವಸ ರಫ್ ನೋಟಲ್ಲಿ ಬರ್ಕೊಂಡು ನಂತರ ನನ್ನ ಡೈರಿಗೆ ಅದನ್ನ ಎಂಟ್ರಿ ಮಾಡಿದ್ದೀನಿ. ಬಹಳ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಪ್ರಶ್ನೆ ಆಕ್ಚುಲಿ ಇದಾವೆ, ಬಟ್ ನನ್ನ ಡೈರಿ ನೋಡಿದ್ರೆ ಗೊತ್ತಾಗ್ತದೆ. ಓಕೆ ಬ್ರದರ್. ಇಫ್ ಎನಿಥಿಂಗ್ ಐ ವಿಲ್ ಆಸ್ಕ್ ಯು ಸರ್. ಓಕೆ, ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಇನ್ನೂ ಸರಿ ರಿವೈಸ್ ಮಾಡಿ. ಹಂಗೆ ಡೌಟ್ಸ್ಗಳಿತ್ತು ಅಂದರೆ ನೀವು ಧಾರಾಳವಾಗಿ ವಾಟ್ಸಪ್ ಮಾಡೋದು ಬರಲ್ಲ, ಅದು ಕೇಳಿದ್ರು ಬರಲ್ಲ. ನೋ ಇಶ್ಯೂಸ್. ಓಕೆ, ಭವ್ಯ ಸಿಸ್ಟರ್, ಗುಡ್ ಈವ್ನಿಂಗ್. ಪ್ರೇಸ್ ದ ಲಾರ್ಡ್. ಅಮೃತ ಸಿಸ್ಟರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಬ್ರದರ್. ಗುಡ್ ಈವ್ನಿಂಗ್ ಸಿಸ್ಟರ್. ನಿಮಗೆ ಲಾಸ್ಟ್ ವೀಕ್ ತೊಗೊಂಡಿರೋ ಕ್ಲಾಸ್ಗಳಲ್ಲಿ ಯಾವ್ದಾರ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್, ಇಲ್ಲ. ಓಕೆ, ಓಕೆ, ಥ್ಯಾಂಕ್ಸ್ ಅಮೃತ ಸಿಸ್ಟರ್. ಭವ್ಯ ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ನೋಟ್ಸ್ ಎಲ್ಲ ಬರ್ಕೊಂತ ಇದ್ದೀರಾ ಭವ್ಯ ಸಿಸ್ಟರ್ ನೀವು? ಹಾ, ಬರ್ಕತ್ತಿದೀವಿ ಬ್ರದರ್. ಸರಿ ಸರಿ ಇಷ್ಟ. ಓಕೆ, ಗುಡ್. ಎಜ್ರಾ ಬದರ್ ನೆಟ್ವರ್ಕ್ ಇದೆಯಾ, ಇವಾಗ ಸಿಗ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್? ಹಾ, ಕೇಳಿಸ್ತಾ ಬದರ್, ಕ್ಲಿಯರ್ ಇದೆ ಬದರ್. ಹಾ, ಬ್ರದರ್, ಹಾ, ಈಗ ವಾಕ್ಯ ನೋಡ್ಕೊಳ್ತೀವಿ ನಾವು. ದೇವರು ನಿರ್ಲಯ ತೋರು ಯಾವ್ದು ಆಕಾರ ಇಲ್ಲ, ಅಮರತ್ವ ಉಳ್ಳವನು ಅಂತ ಹೇಳಿ. ಹಲೋ. ಬದರ್ ಕೇಳಿಸ್ತದೆ, ಹೇಳಿ. ಬಟ್ ನಾವ್ ಆದಿ ಕಾಲದಲ್ಲಿ ನೋಡ್ತೀವಿ, ದೇವರು ಮನುಷ್ಯನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನಿರ್ಮಾಣ ಮಾಡಿದ ನೋಡ್ಕೊತೀವಿ. ಓಕೆ, ಬಟ್ ಏನು ಆಕಾರ ಇಲ್ಲ, ಏನು ನಿರ್ಲಯ ಅಥವಾ ಅಮರತ್ವ ಉಳ್ಳವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಹೆಂಗ್ ಸೃಷ್ಟಿ ಮಾಡ್ತಾರೆ? ಓಕೆ, ಸರಿ. ಇಲ್ಲಿ ನಾವು ಆಕಾರ ಅಂತ ಮಾತಾಡ್ಬೇಕಾದ್ರೆ ಆ, ನಾವು ಸ್ಟ್ರೆಸ್ ಮಾಡೋಂಥ ವಿಚಾರ ಏನಪ್ಪ ಅಂದರೆ, ದೇವ್ರಿಗೆ ಕೈ ಕಾಲಿಲ್ವಾ, ದೇವ್ರಿಗೆ ಕಿವಿ ಇಲ್ವಾ ಅಂತಂದರೆ ಖಂಡಿತವಾಗ ಅವೆಲ್ಲ ಇದೆ ಅದರ. ಯಾಕಂದರೆ ನಾವು ಎಷ್ಟೋ ಭಕ್ತರುಗಳು ಪ್ರಾರ್ಥನೆ ಮಾಡೋಂಥದ್ದಲ್ಲಿ ಏನು ನೋಡ್ತೀರಿ, ಅದರ ದೇವರೇ ಕಿವಿ ಕೊಟ್ಟು ಕೇಳು ಅಂತ ಹೇಳ್ತಾರೆ, ಕಣ್ಣು ಬಿಟ್ಟು ನೋಡು ಅದರ ಅಂತ ಹೇಳ್ತಾರೆ. ದೇವ್ರಿಗೆ ಮನಸ್ಸಿಲ್ವಾ ಅಂದರೆ ದೇವ್ರಿಗೆ ಖಂಡಿತವಾಗಿ ಏನಾಗಿದೆ, ಮನಸ್ಸಿದೆ. ಏಷ್ಯಾದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರೆಲ್ಲ ಒಂದು ಏನ್ರಿ ಒಂದು ಹಿಂಸೆಗಳಲ್ಲಿ ನಾನು ಕೂಡ ಏನು ಮಾಡಿದೆ ಅದನ್ನ ನಾನು ನಾನು ಕಷ್ಟಪಟ್ಟೆ ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ಮನುಷ್ಯನ ಥರ ಎಲ್ಲ ಫೀಲಿಂಗ್ಸ್ ಏನಾಗಿದೆ, ಇದೆ. ಆದರೆ ಆತನ ಆಕಾರ ಅಂತ ಹೇಳ್ಬೇಕಾರೆ ಎಕ್ಸಾಕ್ಟಾಗಿ ದೇವ್ರು ನಮ್ಮ ಥರನೇ ಇದ್ದಾರಾ ಅಂತ ಅಂದ್ಬಿಟ್ಟು
ನಮಗೆ ಬೈಬಲಲ್ಲಿ ರೆಕಾರ್ಡ್ ಏನಾಗಿಲ್ಲ, ಎಕ್ಸಾಕ್ಟ್ ಸ್ಪೆಸಿಫಿಕ್ ಆಗಿಲ್ಲ. ಆದರೆ ಡೆಫಿನೆಟ್ ಆಗಿ ಏನ್ರಿ, ದೇವರು ನಮ್ಮ ಥರನೇ ಅಂತಂದ್ರೆ ಏನರ್ಥ, ನಮ್ಮ ಥರನೇ ಮನುಷ್ಯನ ಥರ ರೂಪ ಇರ್ಬೋದು ಅಂತ ಏನಾಗಿದೆ ಇದೆ. ಆದರೆ ನಮಗೆ ಆದಿಕಾಂಡದ ರೆಫರೆನ್ಸ್ ಏನಿದೆಯೋ ಅದು ಹೇಳ್ತಾ ಇರೋದು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಅಂತೂ ಖಂಡಿತವಾಗೂ ಅಲ್ವೇ ಅಲ್ಲ. ಯಾಕೆ ಅಂತಂದರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಅಂತಂದರೆ ನಮಗೆ ದೇವತರ ಬಗ್ಗೆ ಚೆನ್ನಾಗಿ ಗೊತ್ತು. ಅದರ ದೇವತರ ಬಗ್ಗೆ ನಮಗೆ ಬೈಬಲ್ ಕೊಟ್ಟಿರೋ ಡಿಸ್ಕ್ರಿಪ್ಷನ್ಸ್ಗಳು ಹೆಂಗೆ ಕೊಟ್ಟಿದ್ದಾರೆ, ಕೆರುಬಿಯರು ಕೊಟ್ಟಿದ್ದಾರೆ, ಸೆರಾಫಿಮ್ಗಳ ಬಗ್ಗೆ ಕೊಟ್ಟಿದ್ದಾರೆ. ದೇವದರ್ಶನ ಗುಡಾರದಲ್ಲಿ ಈ ಕೆರುಬ್ಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಅವ್ರಿಗೆ ರೆಕ್ಕೆಗಳಿತ್ತು ಅಂತ ನಮಗೆ ಕೊಟ್ಟಿದ್ದಾರೆ. ಮತ್ತು ಏಷ್ಯಾನ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಒಂದು ದೇವತೆಗಳಿಗೆ 6 ರೆಕ್ಕೆಗಳಿತ್ತು ಅಂತ ಕೊಟ್ಟಿದ್ದಾರೆ. ಹಂಗಾರೆ ದೇವ್ರಿಗೂ ದೇವತೆಗಳಿಗೆ ಏನು ದೇವತೆಗಳಿಗೆ ರೆಕ್ಕೆ ಇದೆ ಅಂತ ಕೊಟ್ಟಿದ್ದಾರೆ, ದೇವ್ರಿಗೆ ಇದೆಯಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾವು ಇಮ್ಯಾಜಿನೇಷನ್ ಮಾಡ್ಕೊಬೋದು ಅಷ್ಟೇ, ಏನೋ ದೇವ್ರಿಗೆ ಇರ್ಬೋದು ಅಂತ. ಆದರೆ ಮನುಷ್ಯನಿಗಿರೋ ಥರ ಫೀಚರ್ಸು ಕೆಲವೊಂದು ದೇವ್ರಿಗೆ ಇರ್ಬೋದು, ಅದೇ ಅದು ಬೈಬಲ್ ಸ್ಪೆಸಿಫಿಕ್ ಆಗಿ ಏನು ಮಾಡಲಿ ಎಕ್ಸಾಕ್ಟ್ ಆಗಿ ನಮಗೆ ಕೊಟ್ಟಿಲ್ಲ. ಓಕೆನಾ? ಸೊ ಅದರಿಂದ ಇವಾಗ ಆದಿಕಾಂಡದಲ್ಲಿ ನನ್ನ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ಹೇಳ್ಬೇಕಾದ್ರೆ ಏನರ್ಥ ಅಂತ, ದೇವ್ರು ಹೆಂಗಿದ್ರು ಎಕ್ಸಾಕ್ಟ್ ಆಗಿ ಅದೇ ಥರ ಮನುಷ್ಯನ ಮಾಡೋರು ಅಂತಂದರೆ ಫಿಸಿಕಲ್ ಅಪಿಯರೆನ್ಸ್ನ ನಾವು ಡೆಫಿನೆಟಾಗಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮಗೆ ಚೆನ್ನಾಗಿ ಗೊತ್ತು ಏನು ಸ್ವಭಾವಗಳಲ್ಲಿ ವ್ಯತ್ಯಾಸ ಇದೆ. ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಭೂಲೋಕದ ಸ್ವಭಾವಕ್ಕೆ ಸೃಷ್ಟಿ ಮಾಡಿದ್ರು, ದೇವರ ಸೃಷ್ಟಿ ಮಾಡ್ಬೇಕಾದ್ರೆ ಅಥವಾ ದೇವರ ಸೃಷ್ಟಿ ಮಾಡ್ಬೇಕಾದ್ರೆ ಆತ್ಮಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ನೇಚರ್ಸಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿರ್ಬೋದು. ಅದೇ ರೀತಿ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಅದಕ್ಕೆ ಅದೇ ರೀತಿ ಭೂಲೋಕದಲ್ಲಿ ಇನ್ನು ಮನುಷ್ಯರು ಬಿಟ್ಟು ಬೇರೆನೆಲ್ಲ ಸೃಷ್ಟಿ ಮಾಡಿದ್ದಾರೆ, ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದಾರೆ, ಆಕಾಶದ ಪಕ್ಷಿಗಳನ್ನ ಮಾಡಿದ್ದಾರೆ, ಮೀನುಗಳನ್ನ ಮಾಡಿದ್ದಾರೆ. ಎಲ್ಲವೂ ಸೃಷ್ಟಿನೇ, ಎಲ್ಲದಕ್ಕೂ ಜೀವ ಇದೆ, ಎಲ್ಲರಿಗೂ ಪ್ರಾಣ ಇದೆ ಅದರ. ಆದರೆ ಅದರದಂಥ ರೀತಿಯಲ್ಲೇ ದೇವರೇ ಮಾಡಿದ್ರೆ ಅದಕ್ಕೆ ಸೃಷ್ಟಿ ಮಾಡಿದ್ರೆ. ಇವಾಗ ಏನ್ರಿ, ರೆಕ್ಕೆಗಳನ್ನ ಪಕ್ಷಿಗಳಿಗೆ ಕೊಟ್ಟವ್ರೆ, ಮೀನಿಗೆ ಕೊಟ್ಟವ್ರಾ? ಮೀನುಗಳಿಗೆ ಆದಂಥ ರೆಕ್ಕೆ ಕೊಟ್ಟವ್ರೆ, ಅದ್ರಲ್ಲಿ ನೀರಲ್ಲಿ ಮಾತ್ರ ಚಲಿಸೋದಕ್ಕೆ ಆಗ್ತಾರೆ ಹೊರತು ಆ ರೆಕ್ಕೆ ಕೊಟ್ಬಿಟ್ರೆ ನಮ್ಗೆ ಆಕಾಶದಲ್ಲಿ ಆರೋದಕ್ಕೆ ಸಾಧ್ಯನೂ ಇಲ್ಲ ರೀ. ಸೊ ಆ ಒಂದು ಸ್ಪೆಸಿಫಿಕ್ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಆದಿಕಾಂಡದಲ್ಲಿ ನಾವು ಅಲ್ಲಿ ಹೇಳೋಂಥದ್ದು ವಿಚಾರ ಏನಪ್ಪ ಅಂದರೆ, ತನ್ನ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡೋದಂದರೆ ಮುಖ್ಯವಾಗಿ ದೇವ್ರಿಗಿರೋಂಥ ಗುಣಲಕ್ಷಣಗಳನ್ನ ಮನುಷ್ಯರಲ್ಲಿಟ್ಟು ಮನುಷ್ಯನ ಏನು ಮಾಡಿದ್ರು, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು ಅಂತ ಅರ್ಥ. ಅದಕ್ಕೆ ಮನುಷ್ಯನ ಒಂದು ಸ್ವರೂಪ ಅಂದರೆ ದೇವರಲ್ಲಿರೋಂಥ ಎಲ್ಲ ಗುಣಗಳು, ಅದರ ಏನು ಗುಣಗಳಿದೆ, 4 ಗುಣಗಳಿದೆ ದೇವ್ರ ಗುಣಗಳು. ಅದನ್ನು ನಾವು ಮುಂದಿನ ಒಂದು ವಾರ 2 ವಾರದಲ್ಲಿ ನೋಡ್ತೀರಿ. ಓಕೆನಾ? ದೇವ್ರಿಗಿಂತ 4 ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸು. ಆ ಕ್ಯಾರೆಕ್ಟರ್ಗಳನ್ನ ಏನು ಮಾಡಿರೋದು, ಅದೇ ದೇವರು ಮನುಷ್ಯನಲ್ಲಿ ಇಟ್ಟು ಸೃಷ್ಟಿ ಮಾಡಿದ್ರು. ಅದಕ್ಕೆ ಏನ್ರಿ ಇದನ್ನು ನಾವು ಕ್ರಿಸ್ತನಲ್ಲಿ ಸೂಪರಾಗಿ ನೋಡ್ತೀರಿ. ಅದರ ಯೇಸು ಕ್ರಿಸ್ತನಲ್ಲಿ ದೇವರ ಎಲ್ಲ ಗುಣಗಳೇನಾಗಿತ್ತು ಇತ್ತು ಅಂತ ನಾವು ಏನು ಮಾಡ್ತೀವಿ, ಸ್ಪಷ್ಟವಾಗಿ ನೋಡ್ತೀರಿ. ಇದನ್ನ ನೋಡ್ತೀವಿ ಬಿಡೋದು, ದೇವರನ್ನ ಯಾರು ಎಂದು ಕಂಡಿಲ್ಲ ಅಂತ. ಮತ್ತೆ ಯಾರು ಆತರ ಸರ್ವದ ಕೇಳಿಲ್ಲ ಅಂತ ನೋಡ್ಬೇಕು. ಓಕೆ, ಬಟ್ ಈಗ ರೆಫರೆನ್ಸಸ್ ಸಿಗುತ್ತಲ್ಲ ಮ್ಯಾಮ್, ಆದಿಯಲ್ಲಿ ದೇವರು ಆದಿಕಾಂಡದಲ್ಲಿ ಅಬ್ರಾಹಂ ಸಂಗಡ, ನೋಹನ್ ಸಂಗಡ, ತಾಯಿನ ಸಂಗಡ ಮಾತಾಡಿದ್ರು. ಓಕೆ, ಅದು ನೋಡಿಲ್ಲ ಅನ್ನೋದು ಕರೆಕ್ಟ್ ಆಗಿ ಬಂದಿಲ್ಲ. ಯಾರು ನೋಡಿಲ್ಲ ಅಂತ ಹೇಳ್ತಾರೆ, ದೇವ್ರು ಹೇಳ್ತಾರೆ ನಾನು ಇದನ್ನು ಪೂರ್ತಿ ಶಕ್ತಿನ ನೋಡಕ್ಕಾಗಲ್ಲ ಅಂತ ಮೋಶ ಹೇಳ್ತಾರೆ. ಬಟ್ ಅದು ಸ್ವರ ಕೇಳಿದಾರೆ ಅಂತ ಇದೆಯಲ್ವಾ? ಓಕೆ, ಸರಿ. ಇವಾಗ ನಾವು ಅಲ್ಲಿ ರೆಫರೆನ್ಸ್ಗಳೆಲ್ಲ ನಾವು ಕೊಟ್ಟಿದ್ದಾರೆ, ಕರೆಕ್ಟಾ? ಅದ್ರ ಬಗ್ಗೆ ಸಾಕಷ್ಟು ರೆಫರೆನ್ಸ್ಗಳನ್ನ ಕಳೆದ ವಾರ ಸ್ಪಷ್ಟವಾಗಿ ನೋಡ್ತಿದ್ದೀನಿ. ಏನಪ್ಪಾ ಅಂದ್ರೆ ಆ ವಾಕ್ಯಗಳಲ್ಲಿ ಸ್ವಲ್ಪ ಮೇಲೆ ಓದುದ ಅಂತಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ, ದೇವದೂತನು ಮಾತಾಡ್ದ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಆದಿಕಾಂಡದಲ್ಲಿ ಅದು ಫಸ್ಟ್ ಗೆ ದೇವರಂತ ಇದೆ ಬರುತ್ತೆ. ಎಲ್ಲಿ? ಈಗ ಸಪೋಸ್ ಅದು ಇಸ್ಮಾಯಿಲಿನ ಬಲಿ ಕೊಡಕ್ ಹೋಗಿರ್ತಾರಲ್ವಾ, ಇಸಾಕನ ಬಲಿ ಕೊಡ್ಬೇಕಾರೆ, ಇಸಾಕನ್ ಬಲಿ ಕೊಡ್ಬೇಕಾದ್ರೆ ಇಸಾಕನ್ ಬಲಿ ಕೊಡಕ್ ಹೋದಾಗ ಸ್ಟಾರ್ಟಿಂಗ್ ದೇವ್ರು ನಾನು 7 ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅವ್ನಿಗೆ ಬಲಿ ಕೊಡುವಂತ ಫಸ್ಟ್ ದೇವ್ರು ಹೇಳ್ತಾರೆ. ಸರಿ. ಆಮೇಲೆ ಅವ್ನು ಬಲಿ ಕೊಡಕ್ ಹೋದಾಗ ಅಲ್ಲಿ ದೇವದೂತ ಯೆಹೋವನ ದೂತನ ಅವಾಗ ಅಬ್ರಹಾಮ ಅಂತ ಮಾತಾಡೋದು. ಓಕೆ, ಗುಡ್. ಸರಿ, ನಾವು ಹಾಗೆ ತಗೊಂಡ ಅಂತಂದ್ರೆ ಇವಾಗ ಬೈಬಲ್ನಲ್ಲಿ ನಮಗೇನೋ ಒಂದು ಪ್ರಶ್ನೆ ಬಂತು ಅಂದರೆ ಇದಕ್ಕೆ ನಿರ್ಧಾರ ಹೆಂಗೆ ತೊಗೊಬೇಕು ಅಂತಂದರೆ ಏನೋ ಒಂದು ವಚನದಲ್ಲಿ ನಿರ್ಧಾರ ಮಾಡೋಂಥದ್ದಲ್ಲ. ನಾವು ಇದುವರೆಗೂ ನಾವು ನೋಡಿದ್ರೆ ಸ್ಟಡೀಸಲ್ಲಿ ಏನು ನೋಡಿದ್ದೀರಿ ಅಂತಂದರೆ ಬೈಬಲಲ್ಲಿ ಏನೋ ಪ್ರಶ್ನೆ ಬಂತು ಅಂದರೆ ಬೈಬಲ್ನ ಉತ್ತರ ಹೆಂಗೆ ಹುಡುಕ್ಬೇಕು, ಜಸ್ಟ್ ಯಾವುದೋ ಒಂದು ವರ್ಷದಿಂದ ಅಲ್ಲ, ಇಡೀ ಬೈಬಲ್ನ ಅದೇನು ಮಾಡಬೇಕು, ಸಂಕ್ಷಿಪ್ತವಾಗಿ ಫುಲ್ಲು ನಾವು ಸ್ಟಡಿ ಮಾಡಬೇಕು. ಇದಕ್ಕೆ ನಾವೇನು ಮಾಡಿದಿರಿ ಅಂದರೆ ಕಳೆದ ವಾರ ಬೈಬಲ್ ಅದ್ರ ಬಗ್ಗೆ ಇರೋಂಥ ಸಾಕಷ್ಟು ವಚನಗಳನ್ನ ತೆಗೆದು ನೋಡಿದಿರಿ. ಅದರ ಮುಖ್ಯವಾಗಿ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನೇ ಬಹು ಸ್ಪಷ್ಟವಾಗಿ ಹೇಳ್ತಾರೆ, ಆತನ ಧ್ವನಿಯನ್ನು ಯಾರೂ ಎಂದಿಗೂ ಏನು ಮಾಡಲಿಲ್ಲ, ಕೇಳಲೇ ಇಲ್ಲ ಅಂತ ಹೇಳ್ತಾರೆ. ಅದರ ಸೊ ಇವಾಗ ಆ ವಾಕ್ಯನ ನಾವು ಆಧಾರ ಇಟ್ಕೊಂಡು ಮಿಕ್ಕಿದ ಎಲ್ಲ ವಾಕ್ಯಗಳನ್ನ ನಾವು ಏನು ಮಾಡೋಕೆ ಓದಬೇಕಾಗ್ತದೆ. ಯಾಕೆ ಅಂತಂದರೆ ನೋಡ್ರಿ, ಇದೇ ಥರ ನಾವು ಆತ್ಮ
ಏನ್ರು ಮನುಷ್ಯನಲ್ಲಿ ಆತ್ಮ ಯಾ ಆ ಪಾಠ ನೋಡಿದ್ರಿ. ಮನುಷ್ಯ ಸತ್ತಿದ ತಕ್ಷಣ ಆತ್ಮ ಏನಾಗ್ತಾರೆ, ಅದು ಪರಲೋಕಕ್ಕೋ ನರಕಕ್ಕೋ ಹೋಗ್ತಾರ ಅಂತ ನಮ್ಮ ಅಭಿಪ್ರಾಯ ಇಷ್ಟು ದಿನ ಇತ್ತು ಪಾಠ ಕೇಳೋಕ್ಕಿಂತ ಮುಂಚೆವರೆಗೂ. ಆದರೆ ನಾವೇನು ಮಾಡಿದ್ರಿ, ಆ ಪಾಠನ ಕೇಳ್ಬೇಕಾರೆ ನಾವೇನು ಮಾಡಿದ್ರಿ, ಮನುಷ್ಯ ಸತ್ತಿದ ತಕ್ಷಣ ಪರಲೋಕಕ್ಕೆ ಹೋಗ್ತಾನ, ಹಳೆಯ ವಿಶ್ವಾಸ ವೀರಗಳೆಲ್ಲ ಪರಲೋಕದಿದ್ದೀರಾ ಅಂತ ಪ್ರಶ್ನೆಗೆ ಉತ್ತರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಸ್ಪಷ್ಟವಾಗಿ ಹೇಳ್ತಾರೆ, ಪರಲೋಕಕ್ಕೆ ಯಾರೂ ಏರಿ ಹೋಗಿಲ್ಲ ಅಂತ. ಸೊ ಆ ಪರಲೋಕಕ್ಕೆ ಯಾರೂ ಏರಿ ಹೋಗಿಲ್ಲ ಅಂತ ವಾಕ್ಯನ ಇಟ್ಕೊಂಡು ಏನಾಕ್ ಮತ್ತೆ ಎಲ್ಲೋದ ಅಂತ ಹುಡುಕಿದ್ರಿ, ಎಲಿಯನೂ ಎಲ್ಲೋದ ಅಂತ ನಾವು ಹುಡುಕಿರಿ. ಆವಾಗ ನಮ್ಗೇನಾಯ್ತು, ಯೇಸು ಕ್ರಿಸ್ತು ಹೇಳೋಂಥ ಮಾತು ಸತ್ಯ, ಹಾಗಾದ್ರೆ ಇವರೆಲ್ಲ ಯಾರೋ ಪರಲೋಕಕ್ಕೆ ಹೋಗಿಲ್ಲ ಅಂತ ಸ್ಪಷ್ಟವಾಗುತ್ತೆ. ಅದೇ ಥರ ಈ ಒಂದು ವಾಕ್ಯ ಯಾರೋ ಯೇಸು ಕ್ರಿಸ್ತು ಹೇಳ್ತಾರೆ, ಯಾರೋ ಎಂದಿಗೂ ದೇವರ ಮಾತನ್ನು ಕೇಳಿಲ್ಲ, ಧ್ವನಿಯನ್ನು ಕೇಳಿಲ್ಲ ಅಂತ ಹೇಳ್ಬೇಕಾರೆ ಅಲ್ಲಿ ಮೋಸೆ ಆಗಲಿ ಅಥವಾ ಬೇರೆ ಯಾರೇ ಪ್ರವಾದಿಗಳಾಗಿರ್ಬೋದು, ಯಾರೇ ಭಕ್ತರಾಗಿರ್ಬೋದು, ಅಲ್ಲೆಲ್ಲ ಮಾತಾಡಿರೋದೆಲ್ಲ ದೇವದೂತರೆ. ಕೆಲವೊಂದು ಎಕ್ಸಾಂಪಲ್ಸಲ್ಲಿ, ಕೆಲವೊಂದು ಇನ್ಸಿಡೆಂಟ್ಸಲ್ಲಿ ಅಲ್ಲಿ ದೇವದೂತ ಮಾತಾಡಿದಾರೆ ಅಂತ ನಮಗೆ ಕೊಟ್ಟವ್ರೆ. ಹಂಗಂದ್ರೆ ಏನು ಮೀನಿಂಗು, ಮಿಕ್ಕಿದ ಎಲ್ಲ ಜಾಗದಲ್ಲಿ ಬಿಟ್ಟು ದೇವರೇ ಮಾತಾಡೋರೆ, ಇಲ್ಲಿ ಮಾತ್ರ ಸಪ್ರೇಟಾಗಿ ದೇವ್ರ ಕಳ್ಸೋರ? ಯಾಕೆ, ಏನು ಅವಶ್ಯಕತೆ ಇತ್ತು? ನೀವೇ ಯೋಚನೆ ಮಾಡಿ, ದೇವರೇ ಡೈರೆಕ್ಟಾಗಿ ಮಾತಾಡಿರ್ಬೇಕಾರೆ ಯಾಕೆ ದೇವತ್ರನ ಸೆಕೆಂಡ್ ಟೈಮಲ್ಲಿ ಕಳ್ಸೋಂಥ ಅವಶ್ಯಕತೆ ಏನಿತ್ತು? ಬೇಡದಾಗಿತ್ತಲ್ಲ, ಯಾಕೆ ಕಳ್ಸಿಕೊಟ್ಟವ್ರೆ, ಯಾಕೆ ಇಲ್ಲಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಂದರೆ ಅರ್ಥ ಏನಪ್ಪ ಅಂದರೆ, ಅದನ್ನೇ ಕ್ರಿಸ್ತನ್ ಹೇಳಿದ್ದು, ಯಾರು ಎಂದಕ್ಕೆ ಕೇಳಿಲ್ಲ. ಏನಕ್ಕೆ ಅಂತಂದರೆ ದೇವರು, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಸರಿ ನಾನು ಹೇಳ್ಬಿಡ್ತೀನಿ ಕೇಳಿ. ಏನಂತಂದರೆ ಮನುಷ್ಯನ ಹತ್ರ ದೇವರು ಎಲ್ಲ ಕಮ್ಯುನಿಕೇಷನ್ನ ಕಟ್ ಆಫ್ ಮಾಡ್ತಾರೆ. ಯಾವಾಗ ಯಾವಾಗ ಮನುಷ್ಯ ಪಾಪ ಮಾಡ್ತಾನೋ, ಈಡೇ ಅಂತ ಹೊರಗಡೆ ಕಳಿಸ್ತಾರೋ, ಆವಾಗ ಮನುಷ್ಯಂದು ಎಲ್ಲ ಟೋಟಲ್ ಫೆಲೋಶಿಪ್ ದೇವ್ರು ಕಟ್ ಆಫ್ ಮಾಡ್ಬಿಡ್ತಾರೆ. ಯಾವಾಗ ಕಟ್ ಆಫ್ ಮಾಡಿದೋ ದೇವ್ರ ಪಾಪ ಇತ್ತೆ ಕಮ್ಯುನಿಕೇಷನ್ ಇಟ್ಕೊಳಕ್ಕೆ ಚಾನ್ಸೇ ಇಲ್ಲ. ಅದಕ್ಕೇ ದೇವ್ರು ಏನು ಮಾಡಿದ್ದು, ಆ ಏರ್ಪಾಡು ಮಾಡ್ತಾರೆ, ತನ್ನ ಮಗನ್ನೇ ಕಟ್ಕೊಳಿಸ್ಬಿಟ್ಟು ತನ್ನ ಮಗನ ಮುಖಾಂತರ ಯಾರು ರಕ್ಷಣೆ ಹೊಂತಾರೋ ಅವ್ರು ಮಾತ್ರ ದೇವ್ರ ಸನ್ನಿಧಾನಕ್ಕೆ ಬರ್ಬೋದು ಅಂತ ಒಂದು ಆಕ್ಸೆಸ್ ಕೊಡ್ತಾರೆ ಅಷ್ಟೇ ಹೊರತು ಯಾರು ದೇವ್ರ ಸನ್ನಿಧಾನದಲ್ಲಿ ದೇವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇವಾಗ ನೀವು ಹೇಳ್ರಿ, ಇವಾಗ ಇವಾಗ ಇದ್ರಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದೆಯಾ? ಬಟ್ ಎಕ್ಸೋಡಸ್ 33 ನಾವೆಲ್ಲ ನೋಡ್ತೀವಲ್ಲ, ದೇವರು ಮೋಶೆ ಸಂಗಡ ಒಬ್ಬ ಸ್ನೇಹಿತರ ಜೊತೆ ಮಾತಾಡ್ತಾರ, ಮುಖಾಮುಖಿ ಮಾತಾಡ್ತಿದ್ವು ಅಂತ. ಹಾ ಬ್ರದರ್, ಹೌದು, ದೇವ್ರು ಯಾರ ಮುಖಾಂತರ ಮಾತಾಡಿದ್ದು? ದೇವತ್ರ ಮುಖಾಂತರ ಮಾತಾಡಿರೋದು. ಆ ದೇವದೂತ ಯಾರು? 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿರಲ್ಲ, ಅದ್ಯಾರೋ ಕ್ರಿಸ್ತನೇ ಅಂತ ಅಂದ್ಬಿಟ್ಟು. ಅವ್ರ ಹಿಂದೆ ಬಂದಿರೋಂಥ ಒಂದು ಸ್ತಂಭ ಯಾರು? ಅವರು ನಡ್ಸ್ಕೊಟ್ಟಿರೋಂಥ ಒಂದು ದೇವದೂತ ಯಾರು? ಆತನ ಕ್ರಿಸ್ತನೇ ಅಂತ ಅಂದ್ಬಿಟ್ಟು ಬೈಬಲ್ ಸ್ಪಷ್ಟವಾಗಿ ಕೊಟ್ಟಿದ್ದಾರಲ್ಲ. ಕ್ರಿಸ್ತನ ಮುಖಾಂತರ ದೇವ್ರ ಎಲ್ಲ ವಿಚಾರಗಳು ಏನು ಮಾಡಿರೋದು, ಮಾತಾಡೋದು. ಮೋಸೆ ಸಂಗಡ ಹೆಂಗ್ ಮಾತಾಡೋದು, ಮುಖಾಮುಖವಾಗಿ ಅದರ ಅರ್ಥ ಏನಪ್ಪ ಅಂತಂದ್ರೆ, ಬೇರೆ ಎಲ್ಲಾರ ಹತ್ರ ಕೂಡ ಮಾತಾಡಬೇಕು ಅಂತ ಇರ್ತಾರೆ ದೇವ್ರು. ಆ್ಯಕ್ಚುಲಿ ಕರ್ಕೊಂಬ ಎಲ್ಲರೂ ಅಂತ ಹೇಳ್ತಾರೆ, ಎಲ್ಲ ಪರಿಶುದ್ಧವಾಗಿ ಬನ್ರಿ, ಬೆಟ್ಟರ ಹತ್ರ ಬನ್ರಿ ಅಂತ ಹೇಳ್ತಾರೆ. ಅವಾಗೇನು ಮಾಡ್ತಾರೆ, ದೊಡ್ಡ ಭಯಂಕರವಾಗಂತ ಒಂದು ಸೌಂಡ್ ಬರ್ತದೆ. ಆ ಸೌಂಡ್ನ ಕೇಳೋದಕ್ಕೆ ಇಸ್ರೇಲ್ ಜನಗಳಿಗೆ ಆಗಲ್ಲ. ಅಯ್ಯೋ ನಮಗೆ ಮಾತಾಡಬೇಡ ಅಂತ ಹೇಳಪ್ಪ, ನಮ್ಮ ಕೈಲಿ ಆಗಲ್ಲ, ಇದು ಸಹಿಸ್ಕೊಳಕ್ಕೆ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ನಿನ್ನ ಮುಖಾಂತರ ಮಾತಾಡಲಿ, ನೀವು ನಮ್ಮ ಹತ್ರ ಮಾತಾಡೋ ನಾನು ಮಾತು ಕೇಳ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಏನು ಮಾಡಿದ್ದು, ಮೋಸೆ ಸಂಗಡ ಮಾತ್ರ ಪ್ರತ್ಯೇಕವಾಗಿ ಆ ಥರ ರೆಫರೆನ್ಸ್ ಹಂಗೆ ಕೊಟ್ಟಿರೋದು ಬೈಬಲಲ್ಲಿ. ಯಾರ ಹತ್ರ ಮಾತಾಡಲ್ಲ, ಮೋಸೆ ಹತ್ರ ಏನು ಮಾಡೋದು, ದೇವ್ರು ಮಾತಾಡಿದ್ರು ಅಂತಂದ್ಬಿಟ್ಟು. ಅಲ್ಲ ಬ್ರದರ್, ಆ ಇನ್ನೊಂದು ಇರ್ತವಲ್ಲ, ಹೇಳ್ರಿ ಬ್ರದರ್. ನಾನು ದೂತನ ನಿನ್ನ ಸಂಗಡ ಕಳಿಸ್ತೀನಿ ಅಂತ ಹೇಳ್ತಾರಲ್ವಾ? ಹೌದು, ಹಾ, ಅದೇ ಅಲ್ಲ ಕ್ರಿಸ್ತ. ಅಲ್ಲಿ ದೇವ್ರು ಮೋಶೆಗೆ ಹೇಳ್ತಿರಲ್ಲ, ನಾನು ದೂತನ ನಿನ್ನ ಸಂಗಡ ಕಳಿಸ್ತೀನಿ ಅಂತ. ಆ ದೂತ ಯಾರು? ಹಾ. ಆ ದೂತ ಕ್ರಿಸ್ತನೇ ತಾನೆ, ದೇವರೇ ಯೇಸು ಕ್ರಿಸ್ತನ್ ಕಳ್ಸಿಕೊಟ್ಟಿರೋದಲ್ವಾ? ಹಾ. ಯಾಕೆ ದೇವ್ರು ಯೇಸು ಕ್ರಿಸ್ತನ್ ಕಳ್ಸಿಕೊಟ್ಟಿರೋದು? ಯಾಕಂದ್ರೆ ಮನುಷ್ಯನ ಹತ್ರ ಫೆಲೋಶಿಪ್ ಕಟ್ ಮಾಡಿದ್ದಾರೆ ಬ್ರದರ್. ಮನುಷ್ಯ ಪಾಪ ಮಾಡಿದ್ಮೇಲೆ ಮನುಷ್ಯನಿಗೂ ಮತ್ತೆ ದೇವ್ರಿಗೆ ಸಂಬಂಧ ಏನಾಯ್ತು, ಕಟ್ಟಾಯ್ತು. ಮತ್ತೆ ದೇವ್ರ ಅನ್ಯೋನ್ಯತೆಗೆ ಬರಬೇಕು ಅಂದ್ರೆ ಏನು ಬೇಕು? ಅಲ್ಲಿ ಪಾಪ ವಿಮೋಚನೆ ಆಗಬೇಕು. ಪಾಪ ವಿಮೋಚನೆ ಆಗಿಲ್ವಲ್ಲ, ಅದಕ್ಕಿಂತ ಮುಂಚೆ ದೇವ್ರು ಹೆಂಗೆ ಮನುಷ್ಯನ ಹತ್ರ ಕಮ್ಯುನಿಕೇಶನ್ ಮಾಡಕ್ಕೆ ಸಾಧ್ಯ? ಮತ್ತೆ ಈಡೇನ್ ತೋಟದಲ್ಲಿ ಆದಾಮ್ನ ಈಡೇನ್ ತೋಟಕ್ಕೆ ಹೊರಗಡೆ ಹೊರಸ್ಬಿಟ್ಟು ದೇವತ್ರನ ಕಾವಲು ಇಡೋದಲ್ಲ, ಅರ್ಥನೇ ಇಲ್ವಲ್ಲ. ಆಯ್ತಾ? ಅಂಟಿಲ್ ಮ್ಯಾನ್ ಈಸ್ ರಿಡೀಮ್ಡ್, ಸ್ಯಾಲ್ವೇಷನ್ ಕೊಡೋ ತನಕ ಈ ಅವಕಾಶನೇ ಯಾರಿಗೂ ಇಲ್ಲ. ಅದಕ್ಕೆ ಕ್ರಿಸ್ತನೇ ಮಾರ್ಗ ಹೇಳಿದ. ಏನು ಕ್ರಿಸ್ತನ ಹೇಳಿದ್ರು? ನಾನೇ ಸತ್ಯವೂ, ನಾನೇ ಜೀವವು, ನಾನೇ ಮಾರ್ಗವು. ಪರಲೋಕಕ್ಕೆ ತಂದೆಯ ದೇವತ್ರಕ್ಕೆ ಹೋಗ್ಬೇಕು, ಕ್ರಿಸ್ತನೇ ಮಾರ್ಗ. ಕ್ರಿಸ್ತನಿಲ್ದ್ರೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖಾಂತರ ಹೋಗ್ಬೇಕು. ಅವ್ರ ಮುಖಾಂತರ ಇಲ್ದಿರ ಯಾರೂ ಡೈರೆಕ್ಟಾಗಿ ದೇವತ್ರಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ನೀವು ತಂದೆ ಬಳಿಯಲ್ಲಿ ನನ್ನ ನಾಮದಲ್ಲಿ ಏನು ಬೇಕಾದ್ರೆ ಕೇಳ್ಕೊಳ್ಳಿ,
ದೇವ್ರು ಏನು ಮಾಡ್ತಾರೆ ನಿಮಗೆ ಎಲ್ಲವನ್ನೂ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಡೈರೆಕ್ಟಾಗಿ ನೀವೇ ಕೇಳ್ರಪ್ಪ ಅಂತ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಯೇಸು ಕ್ರಿಸ್ತ ಹೇಳೋದು ನನ್ನ ನಮ್ದಲ್ಲಿ ಕೇಳ್ಕೊಂಡ್ರೆ ಕ್ರಿಸ್ತನ ಮುಖಾಂತರ ಹೋದವಾಗ ದೇವ್ರು ಎಲ್ಲವನ್ನೂ ಏನು ಮಾಡ್ತಾರೆ ಆನ್ಸರ್ ಮಾಡ್ತಾರೆ. ಅದಕ್ಕೆ ಹೇಳ್ತಲ್ಲ, ದೇವರು ಒಬ್ಬನೇ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನ ಯಾರಂತೆ ಯೇಸು ಕ್ರಿಸ್ತ ಅಂತ ಸ್ಪಷ್ಟವಾಗಿ ಹೇಳ್ತಾರಲ್ಲ. ನಾವು ಹೌದು. ತಿಮೋತಿಲಿ ಐತಲ್ಲ, 1ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ ಬರ್ತಲ್ಲ 3-6 ಹಾ, ದೇವರು ಒಬ್ಬನೇ, ಮನುಷ್ಯನಿಗೂ ಮತ್ತೆ ದೇವ್ರಿಗೂ ಮಧ್ಯಸ್ಥನ ಒಬ್ಬನೇ, ಆತನ ಕ್ರಿಸ್ತನಾಗಿರಂತೆ ಯೇಸು ಕ್ರಿಸ್ತನೇ ಅಂತ ಹೇಳ್ತಾರಲ್ಲ. ಹೌದು. ನಿಮ್ಗೆ ಏನ್ doubt ಇತ್ತಂದ್ರೆ ಇಲ್ಲಿ ಮೋಶೆಗೆ ಹೇಳ್ತಾರೆ ದೇವ್ರಿಗೆ ದಾರಿ ನಮ್ಮನ್ನು ಕಾಪಾಡೋದಕ್ಕೂ ನಾನು ಗೊತ್ತು ಮಾಡಿಸ್ಕೊಳ್ಳೋದಕ್ಕೆ ಲೂತನ ನಿನ್ ಮುಂದೆ ಕಳಿಸ್ತೀನಿ ಅಂತ ಅಲ್ಲಿ ದೇವರು ಹೇಳ್ತಿರೋದು ಅಂತ ಅನ್ಕೊಂಡೆ. ಕರೆಕ್ಟ್, ದೇವ್ರು ತಂದು ದೇವರು ಕಳಿಸ್ತಾರೆ. ಮೋಶೆಗೆ ಹೇಳ್ತಿರೋದು. ಹಾ ಬ್ರದರ್, ಅಲ್ಲಿ ಹೇಳ್ತಿದಾಗಲ್ವ ಮೋಶೆಗೆ ಹ್ಮ್ ಸೀನೆ ಬೆಟ್ಟದ ಮೇಲೆ ಹ ಅಲ್ಲಿ ಮಾತಾಡ್ತಿದ್ದಾಗಲ್ವ ಮೋಶೆ ಸಂಗಡ. ಹ್ಮ್ ಅದನ್ನ ಮಾತಾಡಿದ್ರೆ ದೇವತ್ ಅಂತ ನೋಡಲ್ಲ, ಆ ಮುಳ್ಳಿನ ಪೊದೆಯಲ್ಲಿ ಮಾತಾಡಿದ್ಯಾರೋ? ಹಾ ಬ್ರದರ್, ಮುಳ್ಳಿನ ಕೂದಲು ದೇವ್ರ ಜೊತೆ ಮಾತಾಡಿದಾರೆ. ಹಾ, ಇನ್ ಎಲ್ಲಾ ಸನ್ನಿವೇಶದಲ್ಲೂ ದೇವ್ರ ಸಪರೇಟಾಗಿ ಅವ್ರ ಹತ್ರನೇ ಬಂದು ಮಾತಾಡೋರು ಹಂಗಾರೆ? ಒಂದ್ಸತಿ ದೇವತ್ರ ಮುಖಾಂತರ ಮಾತಾಡೋರೆ ಅಂತಂದ್ರೆ ಮಿಕ್ಕಿದ ಎಲ್ಲಾ ಸತಿಗೂ ದೇವತ್ರ ಮುಖಾಂತರನೇ ಮಾತಾಡೋರೆ ಅಂತ ಅರ್ಥ. ಅದನ್ನ ಕ್ಲಿಯರ್ ಆಗಿ ಏನ್ ಹೇಳ್ತಾರೆ, ನನ್ನ ನಾಮ ಮಹಿಮೆ ಆತನಲ್ಲಿದೆ, ಆತನ ಮಾತನ್ನು ನೀವೇನ್ ಮಾಡ್ರಿ ಆಲಿಸು, ನನ್ನ ಆಜ್ಞೆಗಳು ಅಂತ ಹೇಳ್ತಾರೆ. ಆಜ್ಞೆ ಎಲ್ಲ ಕೊಡೋದು ನಾನಪ್ಪ, ಆದ್ರೆ ಮಾತಾಡೋದು ಯಾರ ಮುಖಾಂತರ? ಇವ್ರ ಮುಖಾಂತರ. ಅದಕ್ಕೆ ಕ್ರಿಸ್ತನಿಗೆ ದೇವರ ವಾಕ್ಯ ಅಂತ ಹೆಸರು. ಯಾಕೆ ದೇವರ ವಾರ್ತೆ ಅಂತ ಹೇಳ್ತಾರೆ, ದೇವರ ವಾಕ್ಯ ಅಂತ ಹೇಳ್ತಾರೆ? ದೇವರು ಏನೇ ಮಾತಾಡೋದ್ರೆ ಯಾರ ಮುಖಾಂತರ ಮಾತಾಡ್ತಾರೆ? ಕ್ರಿಸ್ತನ ಮುಖಾಂತರ ಮಾತಾಡ್ತಾರೆ. ಯಾಕೆ ಕ್ರಿಸ್ತನ ಮುಖಾಂತರ ಮಾತಾಡಬೇಕು ಅಂದರೆ, ದೇವ್ರಿಗೂ ಮನುಷ್ಯರಿಗೂ ಆ ಫೆಲೋಶಿಪ್ ಕಟ್ಟಾಗಿರೋದ್ರಿಂದ ಮನುಷ್ಯರೆಲ್ಲರೂ ಪರಿಪೂರ್ಣ ಹಂತಕ್ಕೆ ಬಂದು ದೇವ್ರ ಸಂಗಡ ಒಂದು ಫೆಲೋಶಿಪ್ ಇಟ್ಕೊಳೋ ತನಕ ಕ್ರಿಸ್ತನೇ ಮಧ್ಯಸ್ಥನು. ನೋಡಿ, ಒಂದು ವಾಕ್ಯ ಇದೆ ನೋಡಿದ್ರ, ಎಲ್ಲಿ ಅಂತ ನೋಡ್ತೀನಿ ತಡ್ರಿ. 1ನೇ ಕೊರಿಂಥ ನೋಡಿರ್ತೀರಿ, 1ನೇ ಕೊರಿಂಥ 15ನೇ ಅಧ್ಯಾಯ, 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ 24 ಓದಿಂತೀರಿ, 24, 25. ಒಂದು ಕುರಿತು 15, 24, 25. 1ನೇ ಕೊರಿಂಥ 15ನೇ ಅಧ್ಯಾಯ 24 ಮತ್ತು ಆಮೇಲೆ 25. ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಹ್ಮ್ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ಹ್ಮ್ ತಂದೆ ಆಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಆ ಸಮಾಪ್ತಿ. ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ, ಆಡಳಿತ ಎಲ್ಲ ಮಾಡಿದ್ಮೇಲೆ ಆ ರಾಜ್ಯವನ್ನು ಯಾರಿಗೂ ಒಪ್ಪಿಸ್ಕೊಡ್ತಾರಂತೆ? ತಂದೆ ದೇವರಿಗೆ ತಂದೆಯ ದೇವರಿಗೆ. ಆಮೇಲೆ ಏನಾಗ್ತಾರಂತೆ? ಸಮಾಪ್ತಿ. ಸಮಾಪ್ತಿ. ಏನ್ ಸಮಾಪ್ತಿ? ಹಂಗಾರೆ ಮುಂದಕ್ಕೆ ಯೇಸು ಕ್ರಿಸ್ತ ರಾಜ್ಯ ಇರೋದಿಲ್ಲ. ಮತ್ತೆ ಇನ್ಯಾರ ರಾಜ್ಯ ಇರ್ತದೆ? ಯಾರ ರಾಜ್ಯ ಇರ್ತದೆ ಅಂತಂದ್ರೆ ಮನುಷ್ಯನ ರಾಜ್ಯ ಇರ್ತದೆ. ಆದಾಮ್ನ ಸೃಷ್ಟಿ ಮಾಡ್ಬೇಕಾರೆ ಭೂಲೋಕದಲ್ಲಿ ಆ ರಾಜ್ಯನ ದೇವರು ಯಾರು ಕೊಟ್ಟಿದ್ರು? ಆದಾಮ ಕೊಟ್ಟಿದ್ರ, ಬೇರೆ ಯಾರು ಕೊಟ್ಟಿದ್ರು? ಅದನ್ನು ಆದಾಮ್ಗೆ ಕೊಟ್ಟಿದ್ರು. ಯಾಕಂದ್ರೆ ಅವ್ನು ಪರಿಪೂರ್ಣವಾಗಿರೋಂಥ ಮನುಷ್ಯ ಅಲ್ವಾ? ಹಂಗಾರೆ ಇದೇ ರಾಜ್ಯವನ್ನು ದೇವರು ಲೋಕದಂತ ಎಲ್ಲಾ ಮನುಷ್ಯರು ಕೊಡ್ತಾರೆ. ಯಾವಾಗ? ಎಲ್ಲಾ ಮನುಷ್ಯರು ಪರಿಪೂರ್ಣ ಅಂತ ಹಂತಕ್ಕೆ ಬಂದವಾಗ. ಪರಿಪೂರ್ಣ ಅಂತ ಹಂತಕ್ಕೆ ಬರೋ ತನಕ ಕ್ರಿಸ್ತನೇ ಏನಾಗಿರ್ತಾರೆ, ರಾಜ್ಯಂತರ ಆಡಳಿತ ಮಾಡ್ತಾ ಇರ್ತಾರೆ. ಕ್ರಿಸ್ತನ ರಾಜಾಡಳಿತ ಕೊಡೋಂಥ ಉದ್ದೇಶನೇ ಏನಪ್ಪ ಅಂದರೆ, ಎಲ್ಲ ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯರನ್ನ ಪರಿಪೂರ್ಣ ಹಂತಕ್ಕೆ ಕರ್ಕೊಂಬರೋದಕ್ಕೇನೆ ಕ್ರಿಸ್ತನಿಗೆ ರಾಜ್ಯ ಕೊಟ್ಟಿರೋದು. ಅದಕ್ಕೆ ಹೇಳೋದು ಏನು, ಎಲ್ಲವನ್ನೂ ಏನ್ರಿ ಆಡಳಿತ ನಡೆಸಿದ ಮೇಲೆ ರಾಜ್ಯವನ್ನು ಯಾರಿಗೂ ಒಪ್ಪಿಸ್ಕೊಡ್ತಂತೆ? ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ. ಆಮೇಲೆ ಎಲ್ಲ ಸಮಾಪ್ತಿ ಅಲ್ರ. ಆಮೇಲೆ ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂತೀನಿ, ಕ್ರಿಸ್ತನ ಎಲ್ಲಿವರೆಗೂ ಆಳ್ವಿಕೆ ಮಾಡ್ಬೇಕಂತೆ? 25. ಯಾಕಂದ್ರೆ ತನ್ನ ಎಲ್ಲಾ ವಿರೋಧಿಗಳು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಹಾ, ನೋಡ್ರ, ಎಲ್ಲಾ ಶತ್ರುಗಳನ್ನು ಏನ್ರಿ ಆತನ ಪಾದ ಕೆಡ ಹಾಕೋ ತನಕ ಆಡಳಿತ ಮಾಡೋದು ಅವಶ್ಯಕತೆ. ತಂದೆಯ ದೇವರ ಪಾದದ ಕೆಡ ಎಲ್ಲ ಏನ್ರಿ ಶತ್ರುಗಳು. ಅದರ ಯಾರು ಶತ್ರು? ದೊಡ್ಡ ಶತ್ರು ಯಾವುದು? ಯಾರು ಶತ್ರು? ದೊಡ್ಡ ಶತ್ರು? ನೋಡಿ ನೆಕ್ಸ್ಟ್ ವಾಕ್ಯ ಓದಿ, ಅಲ್ಲೇ ಹೇಳ್ತಾರೆ, ಓದಿ. ಮರಣವು ಕಡೆ ಶತ್ರುವಾಗಿ ಹಾ, ಮರಣವು ಕಡೆ ಶತ್ರುವಾಗಿ ಎಸ್. ನಿವೃತ್ತಿಯಾಗುವುದು. ಮರಣ. ಯಾವ್ದು ಮರಣ? ಈ ಆದಾಮಿಂದ ಬಂದಿರತ್ತ ಮರಣ ಏನ್ರಿ, ಆ ಬಲಹೀನತೆಯಿಂದ ಪಾಪದಿಂದ ಒಂದು ಕರೆಗಳು. ಈ ಮರಣವನ್ನು ಸಂಪೂರ್ಣವಾಗಿ ತೆಗೆದಕ್ಕೆ ಕ್ರಿಸ್ತನ್ಗೆ 1000 ವರ್ಷ ಕೊಟ್ಟರು. ಅದಕ್ಕೆ ಕೊನೇ ಶತ್ರು ಮನುಷ್ಯನಲ್ಲಿ ಪಾಪನ ತೆಗೆದಾಕೋದಕ್ಕೆ ಕ್ರಿಸ್ತನ್ಗೆ 1000 ವರ್ಷ ಬೇಕು ಬದಾರ. ಇದಕ್ಕೇನೆ ಏನ್ರಿ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನ ಯಾರು? ಕ್ರಿಸ್ತ ಯೇಸು. ಕ್ರಿಸ್ತ ಯೇಸುವೆ ಇಲ್ದರ ಇದ್ರೆ ದೇವ್ರ ಹತ್ರ ಕಮ್ಯುನಿಕೇಶನ್ ಯಾವ ಮನುಷ್ಯ ಯಾವತ್ತಿಗೂ ಇಟ್ಕೊಳಕ್ ಸಾಧ್ಯ ಇಲ್ಲ. ತಿಮೋತಿ ಅದಕ್ಕೆ ಹೇಳ್ತಾರೆ, ಇಲ್ಲಿ ಆ ರಾಜ್ಯ ಸಮರ್ಪಣೆ ಆಗೋ ತನಕ
ಅಲ್ಲಿವರೆಗೂ ದೇವರು ಮನುಷ್ಯರ ಹತ್ರ ಕಮ್ಯುನಿಕೇಶನ್ ಇಟ್ಕೊಳಲ್ಲ ಡೈರೆಕ್ಟಾಗಿ. ಅಲ್ಲಿವರೆಗೂ ಏನು ಇಟ್ಕೊಂಡ್ರು ಕ್ರಿಸ್ತನ ಮುಖಾಂತರನೇ ಇಟ್ಕೊಳೋದು. ಇಲ್ಲಿ ತಿಮೋತಿ ಓದ್ರಿಂತೀರಿ, 1ನೇ ತಿಮೋತಿ 2ನೇ ಅಧ್ಯಾಯ. ಒಂದು ನಿಮಿಷ. 1 ತಿಮೋತಿ 2nd ಚಾಪ್ಟರ್ 4, 5. 1 ತಿಮೋತಿ 2nd ಚಾಪ್ಟರ್ 4 and 5 brother. ಕ್ರಿಸ್ತನು ಎಲ್ಲಾ ಎಲ್ಲರ ಮನುಷ್ಯರ ಓದಿ ಬ್ರದರ್. ಓದಿ ಎಲ್ಲಾ ಮನುಷ್ಯ ಲಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ರವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನ ಒಬ್ಬನೇ, ಆತನ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಆಮೇಲೆ ಆತನ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ನೋಡ್ರ ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡ್ರ ತಕ್ಕ ಸಮಯದಲ್ಲಿ ಕೊಡಂತಕ್ಕ ಸಾಕ್ಷಿ ದೇವರು ಒಬ್ಬನೇ. ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥನವರು ಒಬ್ಬರೇ ರೀ, ಜೀಸಸ್ ಕ್ರೈಸ್ಟ್ ಒಬ್ಬರೇ. ಅವ್ರು ಬಿಟ್ರೆ ಬೇರೆ ಯಾರು ಮಧ್ಯಸ್ಥನ ಇಲ್ಲ. ಏನೇ ಬರಂಗಿದ್ರೆ ಕ್ರಿಸ್ತನ ಮುಖಾಂತರನೇ ಬರ್ಬೇಕ್ರಿ. ಅದರ ಅದಕ್ಕೆ ನೋಡ್ಬೇಕಾರೆ ಈ ಕೆಲಸ ನೆರವೇರಿಸೋದಕ್ಕೆ, ಈ ಸತ್ಯನ ಎಲ್ಲ ಜನಗಳು ತಿಳಿಯೋದಕ್ಕೆ ಅಂತ ನೆರವೇರಿಸೋದಕ್ಕೆ ಕ್ರಿಸ್ತನ ಏನು ಮಾಡಿದ್ರು, ಶಿಲ್ಮೆ ಮೇಲೆ ತಾನೇ ವಿಮೋಚನಾ ಕ್ರಯಧನವ ಕೊಟ್ಟಿದ್ದಾರೆ, ರ್ಯಾನ್ಸಮ್ ಕೊಟ್ಟಿದ್ದಾರೆ ನೋಡಿರ್ತೀರಿ. ಅದರ ಅದಕ್ಕೆ ಮನುಷ್ಯನ ನಡುವೆ ದೇವ್ರು ಯಾವಾಗ ವಾಸ ಮಾಡೋದು, ಕ್ರಿಸ್ತನ 1000 ವರ್ಷದ ಅಂತ್ಯದಲ್ಲೇ ದೇವ್ರಿಗೂ ಮನುಷ್ಯರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದು. ಅಲ್ಲಿವರೆಗೂ ಜೀಸಸ್ ಕ್ರೈಸ್ಟ್ ಮಧ್ಯಸ್ಥರಾಗೇ ಇರ್ತಾರೆ. ಏನೇ ಮನುಷ್ಯ ಹೋಗ್ಬೇಕಾದ್ರು ಕ್ರಿಸ್ತನ ಮುಖಾಂತರ ಹೋಗ್ಬೇಕು. ಅದಕ್ಕೆ ಸಭೆನ ಏನಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ, ಸಭೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಿ ಇಡೀ ಮನುಕುಲ ಏನು ಮಾಡ್ತಾರೆ, ಎತ್ತಾರೆ. ಯಾಕೆ ಡೈರೆಕ್ಟಾಗಿ ದೇವರೇ ಮಾಡ್ಬೇಕಲ್ಲ ಕೆಲಸ, ದೇವ್ರ ಕೈಲಿ ಮಾಡೋಕ್ಕಾಗಲ್ಲ, ದೇವ್ರ ಕೈಲಿ ಎಲ್ಲವೂ ಸಾಧ್ಯ. ಹಾಗಾದ್ರೆ ಇದು ಯಾಕೆ ಮಾಡ್ಬೇಕೈತಿ ಏರ್ಪಾಡು? ಯಾಕೆ ಅಂತಂದರೆ ದೇವರು ನೀತಿಬದ್ಧನು. ಅವ್ರ ಸಿಂಹಾಸನಕ್ಕೆ ಅಸ್ಥಿಬರ ಕೀರ್ತನೆ 89 ಹೇಳ್ತಲ್ಲ, ಸಿಂಹಾಸನಕ್ಕೆ ಅಸ್ಥಿಬರನೇ ನೀತಿ ಸತ್ಯತೆಗಳು. ಅದು ಆತನ ಸಾನ್ನಿಧ್ಯ ದೂತರುಗಳು ಪ್ರೀತಿ ಅಂತ ಹೇಳ್ತಾರಲ್ಲ ಅಲ್ವರ. ಅದಕ್ಕೆ ದೇವರು ನೀತಿ ಬಿಟ್ಟು ಬೇರೆ ಏನು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ನೀತಿ ಶಿಕ್ಷೆ ಆಗಬೇಕು, ದೇವ್ರ ಸಣ್ಣ ದೂರ ಹೋಗ್ಬೇಕು, ದೂರ ಹೋಗ್ಲೇಬೇಕಾಗಿತ್ತು ಅಲ್ವರ. ಸೊ ಅವ್ರನ್ನ ಹತ್ರ ಸ್ವೀಕಾರ ಮಾಡಬೇಕು ಯಾವಾಗ, ಅವ್ರ ಪಾಪನೆಲ್ಲ ಶುದ್ಧಿ ಮಾಡಿ, ಪಾಪ ಎಲ್ಲ ಪರಿಹಾರ ಆಗಿ ಅವರು ಶುದ್ಧವಾಗಬೇಕು. ಇವಾಗ ಯೇಸು ಕ್ರಿಸ್ತು ಬೆಲೆ ಕೊಟ್ಟಿದ್ದಾರೆ ಅಷ್ಟೇ. ಬೆಲೆ ಕೊಟ್ಟ ಮೇಲೆ ಎಲ್ಲ ಸಾಯ್ತಾ ಇದ್ದಾರೆ. ಅವ್ರಿಗೆ ಮಾಡಬೇಕು, ಪುನರ್ತನ ಮಾಡಿ ಭೂಮಿಗೆ ತರಿಸ್ಬೇಕು. ಅವರಲ್ಲಿ ಪುನರ್ತನ ಮಾಡಿ ತರಿಸಿದ್ಮೇಲೆ ಸತ್ಯ ಕೊಟ್ಟು ಅವರಲ್ಲಿರುವಂಥ ಪಾಪನ ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತಾಕ್ಬೇಕು. ಇದಕ್ಕೆ 1000 ವರ್ಷ ಆಡಳಿತ ಕ್ರಿಸ್ತನ್ ಕೊಟ್ಟಿರೋದು. ಇದಾದ್ಮೇಲೆ ಮನುಷ್ಯ ಡೈರೆಕ್ಟಾಗಿ ದೇವತೆ ಕಮ್ಯುನಿಕೇಶನ್ ಇಟ್ಕೊಳಕ್ಕೆ ಸಾಧ್ಯ. ಇದಕ್ಕಿಂತ ಮುಂಚೆ ಯಾರು ಇಟ್ಕೊಳಕ್ಕೆ ಸಾಧ್ಯ ಅಲ್ಲ, ಇಟ್ಕೊಳೋದು ಇಲ್ಲ. ಇದಕ್ಕೆ ನೋಡಿ ಪ್ರಕಟಣೆಯಲ್ಲಿ ಹೇಳ್ತಾರೆ, ಎಲ್ಲಿ ನಿಮಿಷ ರೀ, ಪ್ರಕಟಣೆ 21 1ರಿಂದ ಓದಿಂತೀನಿ ನೋಡಿ, ಎಲ್ಲಿರ್ತಂತೆ ನೋಡಿ, ಓದೋಣ. 21 1ರಿಂದ 3. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ನೋಡ್ರ ಇಲ್ಲಿ ನೋಡಿ, ಈ ಸಮುದ್ರವು ಇರಲಿ ಏನಂದ್ರೆ ಇವೆಲ್ಲ ಸಿಂಬಾಲಿಕ್ ಮೀನಿಂಗು. ಯೇಸು ಕ್ರಿಸ್ತನ 1000 ವರ್ಷದ ಆಡಳಿತದಲ್ಲಿ ಏನಿರ್ತಾರೆ ಅಂದ್ರೆ, ಈ ಸೆಕೆಂಡ್ ವರ್ಲ್ಡ್ ಅಲ್ಲಿ ಏನಿದೆ ಯಾವ್ದಿರಲ್ಲ, ಎಲ್ಲ ಕಂಪ್ಲೀಟಾಗಿ ಎಲ್ಲ ತಗೋಬಿಡ್ತಾರಂತೆ. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಪರಿಶುದ್ಧವಾಗಿರ್ತಾರಂತೆ. ಸಮುದ್ರ ಇರೋದಿಲ್ಲ. ಸಮುದ್ರ ಏನೋ ಅಲ್ಲೋಲ ಕಲ್ಲೋಲಮ ಅಂತ ಜನಗಳು ಅಲ್ಲರ ರಿವೋಲ್ಟ್ ಮಾಡೋದು, ಗಲಾಟೆ ಮಾಡೋದು, ಜಗಳ ಮಾಡೋಂಥದ್ದು, ಅದರ ಸ್ಟ್ರೈಕ್ ಮಾಡೋಂಥದ್ದು. ಸಾಮ್ಸ್ 57:20 ಹೇಳ್ತಾರಲ್ಲ, ಸರಿ, ಐಸರ್ 57:20 ದುಷ್ಟರಾಗಿದ್ದಾರಂತೆ. ಅಲ್ಲೋಲ ಕಲ್ಲೋಲ ಅಂತ ಸಮುದ್ರಗಳ ಥರ ಇದ್ದಾರೆ. ಅವರು ಕೆಸರನ್ನ ಕಾರ್ತಾ ಇರ್ತಾರೆ. ಈ ದುಷ್ಟ ಜನಗಳು ಕ್ರಿಸ್ತನ ರಾಜ್ಯದಲ್ಲಿ ಇರೋದಿಲ್ಲ. ಆದ್ರೆ ಅವಾಗ ಜನಗಳು ಹೆಂಗಿರ್ತಾರೆ, ಪರಿಶುದ್ಧವಾಗಿರ್ತಾರಂತೆ. ನೋಡಿ ನೆಕ್ಸ್ಟ್ ಮುಂದಕ್ಕೆ ನೋಡಿ ಏನ್ ಹೇಳ್ತಾರೆ, ಮುಂದಕ್ಕೆ ಕಂಟಿನ್ಯೂ ಮಾಡಿಬೋದು ನೆಕ್ಸ್ಟ್. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ದೇವರ ಬಳಿಯಿಂದ ಇಳಿದು ಬರೋದು ಕಂಡ್ರಂತೆ. ಆಮೇಲೆ ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಿಂಗಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಈಗ ದೇವರ ನಿವಾಸ ಮನುಷ್ಯರಲ್ಲಿ ಅದೇ, ಅವರಲ್ಲಿ ವಾಸ ಮಾಡುವುದು. ನೋಡ್ರ ಅಲ್ಲಿ ಅವಾಗ ಆಗೋದು ಏನ್ರಿ, ದೇವರ ಏನಾಗಿದೆ, ಒಂದು ಮಹಾಶಬ್ದವನ್ನು ಕಂಡೇನು. ದೇವರ ನಿವಾಸವು, ದೇವರ ಗುಡಾರವು ಎಲ್ಲಿದೆಂತೆ, ಮನುಷ್ಯರ ನಡುವೆ ಇರೋದನ್ನ ಕಂಡ್ರಂತೆ. ದೇವರ ಗುಡಾರ, ದೇವರ ಸಭೆ ಅದೇ ಅದರ ನಾವೇ ದೇವರ ಆಲಯ. ದೇವರ ಆಲಯ, ದೇವರ ಸಭೆ
ಮನುಷ್ಯರ ನಡುವೆ ಏನಂತಾರೆ ಅವ್ರು ಆಡಳಿತ ಮಾಡ್ತಾರಂತೆ. ಆವಾಗ ಏನಾಗೋದು, ಮುಂದಕ್ಕೆ ಏನು ಹೇಳ್ತಾರೆ, ನಾನು ಅವ್ರೇನಾಗಿರ್ತೀನಿ. ಮುಂದಕ್ಕೆ ಓದಿ ಕಂಟಿನ್ಯೂ ಮಾಡಿ. ಹಾ, ಇರುವರು ದೇವರು ತಾನೇ ಅವರ ಸಂಗಡ ಇರುವರು. ನೋಡ್ರಾ, ಇದು ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಲಾಸ್ಟ್ ಅಲ್ಲಿ ಇರೋದು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಆಗದೆ ಇವೆಲ್ಲ ಅದರ. ಇವೆಲ್ಲ ಆಗೋ ತನಕ ಮನುಷ್ಯನಿಗೂ ದೇವ್ರಿಗೆ ಕಮ್ಯುನಿಕೇಶನ್ ಇಲ್ಲ ಅಂತಂದ್ರೆ ಮತ್ತೆ ಹೆಂಗ್ ಮಾತಾಡಕ್ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತ ಅಷ್ಟು ಧೈರ್ಯವಾಗಿ ಹೇಳಿದ್ದು, ಯಾರು ಎಂದಿಗೂ ಆತನ ಧ್ವನಿನೂ ಕೇಳಲಿಲ್ಲ, ರೂಪನೂ ಏನು ಮಾಡಲಿಲ್ಲ, ನೋಡಲಿಲ್ಲ ಅಂತ. ಓಕೆನಾ ಬ್ರದರ್? ಹಾ ಬ್ರದರ್. ಓಕೆ, ಬೇರೆ ಯಾರಿಗಾರ ಏನೋ ಡೌಟ್ಸ್ ಇದೆಯಾ? ಆಮೇಲೆ ನೋಡಿ, ಇನ್ನೊಂದು ತಿಳ್ಕೊಳ್ಳಿ, ಇದರಲ್ಲಿ ಇನ್ನೊಂದು ಭಾಗ ಕೂಡ ಇದೆ, ಇನ್ನೂ 2 ಭಾಗ ಇದೆ ಆಯ್ತಾ. ಆ 2 ಭಾಗನ ಕೇಳಿ, ನಿಮ್ಗೆ ಖಂಡಿತವಾಗೂ ಇನ್ನೂ ಎಷ್ಟೋ ಡೌಟ್ಸ್ಗಳೆಲ್ಲ ಡೆಫಿನೆಟಾಗಿ ಕ್ಲಾರಿಫೈ ಆಗ್ತಾರೆ. ಯಾಕಂದರೆ ಇದು ಇದು ಹೇಗೆ ಬಂತು, ಇವೆಲ್ಲ ಹೆಂಗೆ ಉತ್ಪತ್ತಿ ಆಯಿತು, ಏನು ಸಮಾಚಾರ, ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಏನು ಮಾಡಬೇಕು, ನಾವು ತಿಳ್ಕೊಬೇಕು. ಅದನ್ನು ಏನ್ರಿ ನೆಕ್ಸ್ಟ್ ವೀಕು ಮತ್ತು ಅದು ನೆಕ್ಸ್ಟ್ ವೀಕು ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಕವರ್ ಮಾಡ್ತೀರಿ ಆಯ್ತಾರ. ಹಾಗೂ ಕೂಡ ನಿಮ್ಗೆ ಡೌಟ್ಸ್ ಇದ್ರೆ ಹೇಳ್ರಿ, ಖಂಡಿತವಾಗೂ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ, ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಯಾರಿಗಾರ ಕ್ವಶನ್ಸ್ ಇದೆಯಾ? ವಿನಾಯಕ ನಾಯಕ್ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ನೋ ಸರ್, ಏನು ಇಲ್ಲ ಪ್ರಶ್ನೆ. ಸರೋಜಾ ಸಿಸ್ಟರ್? ಏನಿಲ್ಲ ಬ್ರದರ್. ಓಕೆ ಇಲ್ಲ brother. ಓಕೆ ಓಕೆ. ಸಂತೋಷ್ ಬ್ರದರ್? No doubts, brother. ಓಕೆ ಸರಿ. ಹಂಗಾರೆ ನಾವು ಕ್ಲೋಸ್ ಮಾಡೋಣವಾ, ಪರವಾಗಿಲ್ವಾ? ಯಾಕಂದರೆ ಇವತ್ತು ನಾನು ನಮ್ಮ ಸ್ಟೇಷನಲ್ಲಿ ಇಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಯಾರೊಬ್ರು ಬ್ರದರ್ ಮನೇಲಿ ಕ್ಲಾಸ್ ತೊಗೊತಾ ಇದ್ದೀನಿ. ಸೊ ನಿಮ್ಗೇನೋ ಡೌಟ್ಸ್ ಇಲ್ಲ ಅಂದರೆ ನಾವಿಲ್ಲೇ ಸ್ಟಾಪ್ ಮಾಡೋಣ. ಎಸ್ ಡೌಟ್ಸ್ ಇದ್ರೆ ಸರ್, ನೀವು ಎಸ್ ಸರ್. ಕೇಳ್ಬೋದು. ಇಲ್ಲ ಸರ್, ಇಲ್ಲ, ಪಾಪ ನೀವು ಪ್ರಯಾಣ ಮಾಡ್ಬೇಕಲ್ಲ. ಸರಿ. ಎಜ್ರಾ ಬ್ರದರ್, ವಿಲ್ ಸ್ಟಾಪ್ ಮಾಡೋಣ, ನೋ ಇಶ್ಯೂ ಸರ್. ಹಾ ಓಕೆ ಬ್ರದರ್. ಓಕೆ ಓಕೆ, ಥ್ಯಾಂಕ್ ಯು. ಸರಿ, ಹಂಗಾರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಏನು ಮಾಡೋಣ, ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ಎಜ್ರಾ ಬ್ರದರ್ ಒಂದು ಪ್ರೇ ಮಾಡೋಕ್ಕಾಗ್ತದಾ? ಹಾ ಬ್ರದರ್, ಮಾಡ್ತೀನಿ. ಓಕೆ. ನಮ್ಮನ್ನು ಬಹಳ ಪ್ರೀತಿ ಮಾಡಿಸಿ ದೇವಿ